ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವೀಸ್ ಕೈರುಚಿ. ಇವತ್ತು ನಾನು ಗುರೆಳ್ಳು ಚಟ್ನಿ ಪುಡಿ ಅಥವಾ ಕುರೆಶೆಣ್ಣೆ ಪುಡಿ, ಹುಚ್ಚೆಳ್ಳು ಚಟ್ನಿ ಪುಡಿನ ತೋರಿಸ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕ ಶೈಲಿನಲ್ಲಿ ತುಂಬ ಯೂಸ್ ಮಾಡ್ತಾರೆ. ಇದನ್ನು ಚಳಿಗಾಲದಲ್ಲಿ ಬಾಡಿನ ಹೀಟ್ ಮಾಡಲಿಕ್ಕೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಇದಕ್ಕೆ ಏನೇನು ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಗುರೆಳ್ಳು 1.5 ಕಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಬೆಲ್ಲ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಈ ಗುರೆಳ್ಳನ್ನ ಚೆನ್ನಾಗೆ ಹುರ್ಕೋಬೇಕು. ಅಂತಂದರೆ ಸಣ್ಣ ಫ್ಲೇಮಲ್ಲೇ ನೀಟಾಗಿ ಹುರಿಬೇಕು. ನೋಡಿ, 1.5 ಕಪ್ ನಾನು ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತಾರೆ, ಇಲ್ಲ ಕುರೆಶೆಣ್ಣೆ ಅಂತಾರೆ. ಇದನ್ನು ತೊಗೊಂಡಿದ್ದೀನಿ, 1.5 ಕಪ್ ತೊಗೊಂಡಿದ್ದೀನಿ. ಅದನ್ನು ಸ್ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಒಂಥರ ಎಳ್ಳು ಯಾವ ಥರ ಹುರಿಯುವಾಗ ಚಟಪಟ ಅನ್ನುತ್ತಲ್ಲ, ಅದೇ ಥರ ಇದನ್ನು ಚಟಪಟ ಅಂತ ಬರುತ್ತೆ. ಆವಾಗ ನಮಗೆ ಇದು ಕ್ಲೀನಾಗಿ ಹುರಿದಿದೆ ಅಂತ ಅನಿಸುತ್ತೆ. ಅಲ್ಲಿವರೆಗೂ ಸ್ಲೋ ಫ್ಲೇಮಲ್ಲೇ ಇದು ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ. ಇನ್ನೊಂದು ಕಡೆ ನಾನು ಈ ಕಡೆ ಒಣಮೆಣಸಿನ್ಕಾಯಿನೂ ಕೂಡ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗುರೆಳ್ಳನ್ನು ಗುರಾಡ್ತಾ ಇರಬೇಕು, ಇಲ್ಲ ಅಂದರೆ ಅದು ಸೀದಂಗೆ ಆಗುತ್ತೆ. ಸೊ ನಿಧಾನಕ್ಕೇ ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ಸ್ಮೆಲ್ ಬರುತ್ತೆ ಘಮ ಘಮ ಅಂತ, ಅಷ್ಟೊತ್ತಿಗೆ ಗೊತ್ತಾಗುತ್ತೆ, ಅದು ಸಿಡಿತಾ ಇರುತ್ತೆ. ಆವಾಗ ಇದು ಹುರಿದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದಾದ ನಂತರ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನು ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ನೆಕ್ಸ್ಟು ಬೆಳ್ಳುಳ್ಳಿನೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತೀನಿ. ಹಸಿ ವಾಸನೆ ಎಲ್ಲ ಹೋಗಬೇಕು ಬೆಳ್ಳುಳ್ಳಿದು, ಅದನ್ನು ಫ್ರೈ ಆಗಬೇಕು. ನೋಡಿ, ಗುರೆಳ್ಳು ಈ ರೀತಿ ಫ್ರೈ ಆಗಿರುತ್ತೆ. ಈ ಥರ ಆಗುತ್ತೆ ಫ್ರೈ ಆದಮೇಲೆ. ಹುಚ್ಚೆಳ್ಳು ಗುರೆಳ್ಳು ಅಂತ ಹೇಳ್ತಾರೆ ಇದನ್ನು. ಇದು ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಈ ಪೌಡ್ರ್ ಹಾಕ್ಕೊಂಡು ಮೊಸರು ಹಾಕ್ಕೊಂಡ್ರೆ ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಬೇಕಂದರೆ ಎಣ್ಗಾಯಿ ಪಲ್ಯ, ಬೇರೆ ಪಲ್ಯಗಳಿಗೂ ಇದನ್ನು ಪೌಡ್ರ್ ಥರ ಯೂಸ್ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಸೊ ಅದನ್ನು ಬೆಳ್ಳುಳ್ಳಿನೂ ಹುಣಸೆಹಣ್ಣು ಲೈಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದರಲ್ಲಿ ನೀರಿನ ಅಂಶ ಇರೋದೆಲ್ಲ ಕಡಿಮೆ ಆಗುತ್ತೆ. ಎರಡನ್ನು ಇದೆಲ್ಲ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಬಿಸಿ ಇದ್ದಾಗ ಪೌಡ್ರ್ ಮಾಡಬಾರ್ದು. ನೋಡಿ, ಗುರೆಳ್ಳು ಈ ಥರ ರೆಡಿಯಾಗಿದೆ. ಈಗೆಲ್ಲ ತಣ್ಣಗಾಗಿದೆ. ಸೊ ಒಂದು ಮಿಕ್ಸಿ ಜಾರಿಗೆ ಮೊದಲಿಗೆ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಪೌಡ್ರ್ ಮಾಡ್ಕೋಬೇಕು. ನೆಕ್ಸ್ಟ್ ಗುರೆಳ್ಳು ಹಾಕ್ಕೋಬೇಕು. ಎಲ್ಲ ಒಟ್ಟೊಟ್ಟಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬಾರ್ದು. ಸಪ್ರೇಟಾಗಿ ಗುರೆಳ್ಳು ಒಂದು ಸತಿ, ಒಣಮೆಣ್ಸಿನ್ಕಾಯಿ ಒಂದು ಸತಿ ಸಪ್ರೇಟಾಗಿ ಪೌಡ್ರ್ ಮಾಡ್ಕೋಬೇಕು. ನೆಕ್ಸ್ಟ್ ಬೆಳ್ಳುಳ್ಳಿ, ಹುಣಸೆಹಣ್ಣು, ನೆಕ್ಸ್ಟ್ ಗುರೆಳ್ಳು ಅದ್ರ ಜೊತೆಗೆ ಹಾಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಪೌಡ್ರ್ ಮಾಡಿಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ನೋಡಿ, ಈ ರೀತಿ ಗುರೆಳ್ಳು ಪುಡಿ, ಕುರೆಶೆಣ್ಣೆ ಪುಡಿ ಅಥವಾ ಹುಚ್ಚೆಳ್ಳು ಪೌಡ್ರು ಚಟ್ನಿ ಪುಡಿ ರೆಡಿಯಾಗಿದೆ. ಈ ಥರ ಒಂದು ಏರ್ ಟೈಟ್ ಬಾಟ್ಲಿಗೆ ಹಾಕ್ಕೊಂಡ್ರೆ ನಿಮಗೆ 1 ತಿಂಗಳು ತನಕನೂ ಚೆನ್ನಾಗಿರುತ್ತೆ. ಅದೇನು ಕೆಡೋದಿಲ್ಲ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.